ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ ಈ ಒಂದು ಪ್ರಾಪರ್ಟಿ ನಿಮಗೆ ಉಳುವಿ ರೋಡಲ್ಲಿ ಬರುತ್ತೆ, ಸೊರಬ ರೋಡಲ್ಲಿ. ಉಳುವಿಯಿಂದ ಮುಂಚೆನೇ ಓಕೆ, ಉಳುವಿಯಿಂದ ಮುಂಚೆನೇ ಭದ್ರಾಪುರದ ಹತ್ರ ಬರುತ್ತೆ ಈ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ. ಇದೇನಪ್ಪ ಅಂತಂದರೆ ನಿಮಗೆ 1 ಎಕರೆ 8 ಗುಂಟೆ ಬರುತ್ತೆ ಆರ್ ಟಿ ಸಿಲಿ. 1 ಎಕರೆ 8 ಗುಂಟೆ ಆರ್ ಟಿ ಸಿ. ಅದರಲ್ಲಿ 3 ಗುಂಟೆ ಬಂದ್ಬಿಟ್ಟು ನಿಮಗೆ ಖರಾಬ್ ಬರುತ್ತೆ, ಪೂಟ್ ಖರಾಬ್ ಅಂತ. ಅದು ನಿಮಗೆ ಒಂದು ನೀರು ಕಾಲುವೆ ಇದೆ, ಆ ನೀರು ಕಾಲುವೆಗೆ ಬರುತ್ತೆ ಇದು ಜಾಗ. ಸೊ ಇದೇನೆಂದರೆ ಒಂದು 20 ಗುಂಟೆ ಬಗರುಕುಂ ಬರುತ್ತೆ ಈ ಒಂದು ಜಾಗದಲ್ಲಿ. ಈಗೇನು ನೀವು ನೋಡ್ತಿದ್ದೀರಾ ಅದು ಕಂಪ್ಲೀಟು 20 ಗುಂಟಾಸು ಬಗರುಕುಂ ಜಾಗ, 20 ಗುಂಟೆ ಬಗರುಕುಂ ಬರುತ್ತೆ. ಈ ತೋಟದ ಹಿಂದ್ಗಡೆ ನೀವು ನೋಡ್ಬೋದು, ಈ ಖಾಲಿ ಜಾಗದ ಹಿಂದ್ಗಡೆ ನಿಮ್ಗೆ ಅಡಿಕೆ ತೋಟ ಸಿಗುತ್ತೆ. ಇದು ಈಗ ನೋಡ್ತಿರೋದು ಬಗರುಕುಂ ಜಾಗ 20 ಗುಂಟೆ. ಈ 20 ಗುಂಟೆ ಜಾಗ ಕಂಪ್ಲೀಟಾಗಿ ಬಗರುಕುಂ ಬರುತ್ತೆ ರೋಡ್ಗೆ ಎಂಟ್ರೆನ್ಸಲ್ಲೇ. ಬಟ್ ಈ ಪ್ರಾಪರ್ಟಿಗೆ ರೋಡ್ ಎಂಡ್ ಆಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ, ಲೊಕೇಶನ್ ಮಾತ್ರ ಸೂಪರಾಗಿದೆ, ಸೈಲೆಂಟ್ ಪ್ಲೇಸು. ಅಕ್ಕಪಕ್ಕ ಎಲ್ಲ ಕಂಪ್ಲೀಟಾಗಿ ಬ್ರಾಹ್ಮಣರದ್ದೇ ತೋಟ ಇರೋದು. ಇದೇನು ಬೌಂಡ್ರಿ ಇದೆ, ಈ ಬೌಂಡ್ರಿ ಪಕ್ಕದ್ದು ಬ್ರಾಹ್ಮಣರದ್ದೇ. ಆ್ಯಕ್ಚುಲಿ ಇದು ಕೂಡ ಬ್ರಾಹ್ಮಣರದ್ದೇ ಮೂಲ. ಅವ್ರ ಹತ್ರಿಂದ ಇವರು ಪರ್ಚೇಸ್ ಮಾಡಿದ್ದಾರೆ. ಸೊ ಇವರು ಕೂಡ ಲಿಂಗಾಯತರೆ. ಈಗ ನೀವು ನೋಡ್ಬೋದು, ಇಲ್ಲಿ ಮುಂಚೆ ಬೋರ್ ಹಾಕಿದ್ರು, ಈ ಬೋರಲ್ಲಿ ನೀರಿದೆ. ಪಕ್ಕದವ್ರಿಗೆ ಯಾರಿಗೋ ಒಬ್ಬರಿಗೆ ನೀರು ಯೂಸ್ ಮಾಡೋಕ್ಕೆ ಅಂತ ಕೊಟ್ಟಿದ್ರು, ಅವ್ರು ಮೋಟ್ರ್ ಬಿಟ್ಕೊಂಡಿದ್ರು. ಈಗ ಮೋಟ್ರ್ ತೊಗೊಂಡೊಟ್ಟೋಗಿದ್ದಾರೆ. ನೀವು ಬೇಕಾದರೆ ಈ ಒಂದು ಬೋರಲ್ಲಿ ಮೋಟ್ರ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಈ ತೋಟನ. ತುಂಬ ಚೆನ್ನಾಗಿದೆ ಜಾಗ. ಇದು ಕಂಪ್ಲೀಟ್ ಬೌಂಡ್ರಿ ಬರುತ್ತೆ ನಿಮಗೆ. ಅದಾದಮೇಲೆ ನಿಮಗೆ ಇದೇನು ಜಾಗ ಇದೆ ನಿಮಗೆ ಕಂಪ್ಲೀಟಾಗಿ, ಸೊ ತುಂಬ ಚೆನ್ನಾಗಿದೆ. ಈಗ ಈ ಒಂದು ಬೌಂಡ್ರಿ ನೀವೇನು ನೋಡ್ತೀರ ಇದು, ಅದು ಕಂಪ್ಲೀಟಾಗಿ ನಮ್ಮ ಬೆರಳೇನು ತೋರಿಸ್ತೀನಿ ಅದಷ್ಟು ಕಂಪ್ಲೀಟಾಗಿ ಹಿಂದ್ಗಡೆ ಎಲ್ಲ ಅಡಿಕೆ ತೋಟ ಬರುತ್ತೆ. ಈ ಒಂದು ಜಾಗ ನಿಮಗೆ ತುಂಬ ಚೆನ್ನಾಗಿದೆ. ಇದು ಬೌಂಡ್ರಿ, ಇದು ಕಂಪ್ಲೀಟಾಗಿ ಗೊಬ್ಬರದ ಗಿಡದಿಂದ ಸ್ಟ್ರೈಟ್ ಹಂಗೋಗಿ ಹಿಂದ್ಗಡೆ ಅಡಿಕೆ ತೋಟ 20 ಗುಂಟೆ ಅಡಿಕೆ ತೋಟ ಬರುತ್ತೆ. ಒಂದು 25 ಗುಂಟೆ ಖಾಲಿ ಜಾಗ. ಅದಾದಮೇಲೆ ಇದೊಂದು ಬಗರುಕುಂ ಬಂದ್ಬಿಟ್ಟು ನಿಮಗೆ ಒಂದು 20 ಗುಂಟೆ ಬರುತ್ತೆ. ಇದು ಕಂಪ್ಲೀಟ್ ಬೌಂಡ್ರಿ ಬಂದ್ಬಿಟ್ಟು ನಿಮಗೆ 1 ಎಕರೆ 25 ಗುಂಟೆ ಬರುತ್ತೆ ಜಾಗ. 1 ಗುಂಟೆ 28 ಗುಂಟೆ ಬರುತ್ತೆ. ಅದರಲ್ಲಿ 3 ಗುಂಟೆ ಬಂದ್ಬಿಟ್ಟು ನೀರು ಕಾಲುವೆಗೆ ಹೋಗಿದೆ. ಈ 2 ತೋಟಕ್ಕೂ ಸೆಂಟ್ರಲ್ಲಿ ಒಂದು ಈಗೇನು ನೀವು ನೋಡ್ತಿದ್ರೆ ಅದು ಖಾಲಿ ಜಾಗ. ಇದು ಪಕ್ಕದ ಬಂದ್ಬಿಟ್ಟು ಬ್ರಾಹ್ಮಣರದ್ದು ತೋಟ ಇದೆ. ಈಗ ನಾವು ನಡ್ಕೊಂಡು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಇದು ಕಂಪ್ಲೀಟ್ಲಿ 25 ಗುಂಟೆ ಬರುತ್ತೆ. 25 ಗುಂಟೆ ಖಾಲಿ ಜಾಗ. ಮೊದಲು ಇದರಲ್ಲಿ ಶುಂಠಿ ಅದೆಲ್ಲ ಬೆಳೆದಿದ್ರು. ಈಗ ಶುಂಠಿಯಲ್ಲಿ ತೆಗೆದಿದ್ದಾರೆ. ಒಂದು ಸ್ವಲ್ಪ ಗಿಡ ಎಲ್ಲ ಬೆಳ್ಕೊಂಡಿದೆ, ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಗಿದೆ. ಈ ಒಂದು ಗಿಡ ದಾಟಿದ ತಕ್ಷಣ, ಈ ಒಂದು ತೋಟ, ಈ ಖಾಲಿ ಜಾಗ ದಾಟಿದ ತಕ್ಷಣ ನಿಮಗೆ ಒಂದು ನೀರು ಕಾಲುವೆ ಸಿಗುತ್ತೆ. ಅಲ್ಲಿ ಸಮ್ಮರಲ್ಲಿ ಕೂಡ ಕಂಪ್ಲೀಟಾಗಿ ನೀರು ತುಂಬ ಹರಿತಾ ಇರುತ್ತೆ. ಸೊ ಅಷ್ಟೊಂದು ಚೆನ್ನಾಗಿದೆ ಇದು ನೀರು ಸರಬರಾಜು. ನೀರು ಸರಬರಾಜು ಅನ್ನೋದಕ್ಕಿಂತ ಈ ತೋಟಕ್ಕೆ 2 ಸೈಡ್ ನಿಮಗೆ ಕಾಲುವೆ ಬರುತ್ತೆ. 2 ಸೈಡ್ ಕಾಲುವೆ ಬರೋದ್ರಿಂದ ನೀರು ಯಾವಾಗಲೂ ಹರಿತಾ ಇರುತ್ತೆ. ನಿಮಗೆ ಒಂದು ಸ್ವಲ್ಪ ಒಂದು 20 ಅಡಿ ಡೆಪ್ತು ನೀವೇನಾದ್ರು ಹಳ್ಳ ಹೊಡ್ಕೊಂಡು ನೀವು ಈ ತೋಟದನ್ನು ನೀರನ್ನ ಯೂಸ್ ಮಾಡ್ಕೋಬೋದು. ಅಷ್ಟೊಂದು ಚೆನ್ನಾಗಿದೆ ಇದು ತೋಟ. ನಿಮಗೆ ವ್ಯವಸಾಯ ಮಾಡೋದಕ್ಕೆ ಮಾಡಿಸಿದಂಥ ಜಾಗ ಇದು. ಈ ಖಾಲಿ ಜಾಗ ಬಂದ್ಬಿಟ್ಟು 25 ಗುಂಟೆ ಬರುತ್ತೆ. ಒಂದು 20 ಗುಂಟೆ ಬಗರುಕುಂ ಜಾಗ. ಅದಾದಮೇಲೆ ಒಂದು 20 ಗುಂಟೆ ನಿಮಗೆ ಅಡಿಕೆ ತೋಟ ಬರುತ್ತೆ. ಕಂಪ್ಲೀಟಾಗಿ ನೀವು ನೋಡ್ಬೋದು, ಅಡಿಕೆ ತೋಟ ಬರುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಸೊ ನಿಮಗೇನಾದ್ರು ಈ ಪ್ರಾಪರ್ಟಿ ನೋಡಬೇಕು ಅಂತಂದರೆ ನನಗೆ ಡಿಸ್ಪ್ಲೇಯಲ್ಲಿ ನಂಬರ್ ಇದೆ, ಆ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ನಾನು ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಸೊ ಕಂಪ್ಲೀಟ್ಲಿ ಜನರಲ್ ಪ್ರಾಪರ್ಟಿ, ಲಿಂಗಾಯತರು ಈಗ ತೊಗೊಂಡಿರೋದು. ಈಗ ನೋಡ್ತಿರ್ಬೋದು ನೀವು, ಕಾಲುವೆಯಲ್ಲಿ ನೀರು ತುಂಬಾ ಹರಿತಾ ಇರುತ್ತೆ ಯಾವಾಗ್ಲೂ. ಇನ್ನೂ ಮಳೆ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಆಗಲೇ ಇದೆಲ್ಲ ಅಡಿಕೆ ತೋಟ ಹಿಂದ್ಗಡೆದು. ಸೊ ಕಂಪ್ಲೀಟಾಗಿ ಹಿಂದ್ಗಡೆ ಪಕ್ಕದಲ್ಲಿರೋದು 25 ಗುಂಟೆ ಖಾಲಿ ಜಾಗ. ಅದರಿಂದ ಬಗರುಕುಂ ಒಂದು 20 ಗುಂಟೆ ಬರುತ್ತೆ. ಸೊ ನಿಮ್ಗೆ ಎಂಟ್ರೆನ್ಸಿಂದನೇ ನೀವು ಕಂಪ್ಲೀಟಾಗಿ ನೀವು ಮನೆಗೇ ಕಟ್ಟೋದಿದ್ರೆ ಬಗರುಕುಂಬಲ್ಲಿ ಕಟ್ಕೋಬೋದು. ಸೊ ಈ ಒಂದು ತೋಟ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸೂಪರಾಗಿದೆ. ನಿಮಗೆ ಇದು ಸಾಗರದಿಂದ ಕರೆಕ್ಟಾಗಿ ನಿಮಗೊಂದು 15ರಿಂದ 16 ಕಿಲೋಮೀಟ್ರ್ ಆಗ್ಬೋದು. ಸೊ ಇಲ್ಲಿ ಈಗ ಇಳಿದು ಹೋಗ್ತಾ ಇದ್ದೀವಿ, ಯಾಕೆಂದರೆ ಇದು ಈಗ ಇನ್ನೂ ಏನು ಸೇತುವೆ ಗೀತುವೆ ಅಂತ ಹಾಕ್ಕೊಂಡಿಲ್ಲ. ಯಾವ್ದಾದ್ರು ಮರನೋ ಅಥವಾ ಯಾವ್ದಾದ್ರು ಕಂಬ, ಲೈಟ್ ಕಂಬ ಆ ಥರದ್ದು ಏನಾದ್ರು 1-2 ಕಂಬ ಹಾಕ್ಕೊಂಡ್ರೆ ಈ ಕಡೆಯಿಂದ ಆ ಕಡೆ ನೀವು ಕ್ರಾಸ್ ಮಾಡ್ಬೋದು. ನೋಡಿ, ಇಲ್ಲಿಗೆ ಸರಿಯಾಗಿ ಒಂದು ಹಳ್ಳ ಮಾಡ್ಕೊಂಡು ಅಡ್ಡ ಮಾಡಿಕೊಂಡ್ರೆ ನೀರು ಯಾವಾಗಲೂ ಹರಿತಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಈ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಈ ಒಂದು ಇದರಲ್ಲಿ ಕಾಲುವೆಯಲ್ಲಿ ಸಿಕ್ಬಿಡುತ್ತೆ ಕಂಪ್ಲೀಟ್ಲಿ. ಇದು 2 ಜಾಗಕ್ಕೂ, ಅಂದರೆ ತೋಟಕ್ಕೆ ಮತ್ತು ಖಾಲಿ ಜಾಗಕ್ಕೆ ಸೆಂಟ್ರಲ್ಲಿ ಇರೋ ಈ ಕಾಲುವೆ ಕಂಪ್ಲೀಟ್ಲಿ ನಿಮಗಿದು ಫ್ರೀಯಾಗಿ ಸಿಗುತ್ತೆ. ನಿಮಗೆ ನೀರು ಕಂಪ್ಲೀಟ್ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಬೋರ್ನ ಅವಶ್ಯಕತೆಯೂ ಇರೋದಿಲ್ಲ, ಬಾವಿ ಅವಶ್ಯಕತೆಯೂ ಇರೋದಿಲ್ಲ. ತುಂಬ ಚೆನ್ನಾಗಿದೆ ಜಾಗ. ನಿಮ್ಗೇನಾದ್ರು ಈ ಪ್ರಾಪರ್ಟಿ ಬೇಕು ಅಂದರೆ ನನಗೆ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ.
ಸೊ ನಾನು ನಿಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಕಂಪ್ಲೀಟ್ಲಿ ಜನರಲ್ಲು, ಮೂಲ ಕೂಡ ಬ್ರಾಹ್ಮಣರದ್ದು, ಈಗ ತೊಗೊಂಡಿರೋದು ಲಿಂಗಾಯತರು. ಇದು 1 ಎಕರೆ 25 ಗುಂಟೆ ಬರುತ್ತೆ. 20 ಗುಂಟೆ ಖರಾಬು, ಒಂದು 25 ಗುಂಟೆ ಖಾಲಿ ಜಾಗ, 20 ಗುಂಟೆ ಬಂದ್ಬಿಟ್ಟು ನಿಮಗೆ ಒಂದು ಅಡಿಕೆ ತೋಟ. ಇದು ಅಡಿಕೆ ತೋಟ. ಈ ಅಡಿಕೆ ತೋಟ ನಿಮಗೆ ಈಗ ಕಂಪ್ಲೀಟಾಗಿ ಒಂದು 300 ಮರ ಇದೆ. ಅರ್ಧ ಎಕರೆಯಲ್ಲಿ ಒಂದು 300 ಮರ ಹಾಕಿದ್ದಾರೆ. ಈಗ ಆಲ್ರೆಡಿ ಬೆಳೆ ಬರ್ತಾ ಇದೆ. ಈ ಸಾಗವಾನಿ ಗಿಡ ಕೂಡ ತುಂಬ ಚೆನ್ನಾಗಿದ್ದಾವೆ ಇದರಲ್ಲಿ ಕಂಪ್ಲೀಟಾಗಿ. ಈಗ ಈ ಒಂದು ತೋಟದಲ್ಲಿ ಅಲ್ಲಲ್ಲೆಲ್ಲ ನೀವು ನೋಡ್ಬೋದು, ಸಾಗವಾನಿ ಗಿಡ ತುಂಬ ಚೆನ್ನಾಗಿದೆ. ಟೀಕ್ ವುಡ್ ಅಂತ ಏನು ಕರಿತೀವಿ, ಆ ಟೀಕ್ ವುಡ್ಡು. ಇದು ಏನಂದರೆ ನಿಮಗೆ ಈ ತೋಟದಲ್ಲಿ ಈಗ ನೋಡಿ ಕಾಣಿಸ್ತಿದೆಯಾ, ಸುಮಾರು ಒಂದು 2 ಅಡಿ ಗಾತ್ರ, ಸುಮಾರು ಒಂದು 40 ಅಡಿ ಹೈಟಷ್ಟು ಟೀಕ್ ವುಡ್ ಮರ ಇದೆ. ಈ ಟೀಕ್ ವುಡ್ ಮರ ಮಾರಿಕೊಂಡ್ರು ನಿಮಗೆ 10ರಿಂದ 15 ಲಕ್ಷ ರೂಪಾಯಿ ಬರೀ ಮರದಲ್ಲೇ ಬಂದ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿದೆ ಇದು ತೋಟ ಎಲ್ಲ. ಸೊ ನೀವು ನೋಡ್ಬೋದು ಕಂಪ್ಲೀಟಾಗಿ ಟೀಕ್ ವುಡ್ ಅಲ್ಲಲ್ಲೇ ದೊಡ್ಡ ದೊಡ್ಡ ಮರ ಇದೆ ಅಲ್ಲ, ಹಿಂದ್ಗಡೆ ಕಾಣಿಸುತ್ತೆ ನೋಡಿ, ಅದೊಂದು ಕೂಡ ಟೀಕ್ ವುಡ್ ಮರನೇ, ತುಂಬ ದೊಡ್ಡದು. ಅದು ಕೂಡ ಅಷ್ಟೇ ನಿಮಗೆ ಒಂದು 1.5-2 ಅಡಿ ಇದೆ. ಈ ಸೈಡಲ್ಲಿ ಕೂಡ ಅಷ್ಟೇ ಕಂಪ್ಲೀಟಾಗಿ ನಿಮಗೊಂದು 10ರಿಂದ 12 ಟೀಕ್ ಮರ ಸಿಗುತ್ತೆ, ಅಂದರೆ ಸಾಗವಾನಿ ಗಿಡ. ಒಂದೊಂದು ಮರದಲ್ಲಿ ನಿಮ್ಗೆ ಕಡಿಮೆ ಅಂದ್ರೂ 1.5-2 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಯಾಕಂದರೆ ತುಂಬ ಹೈಟು ನೀವು ನೋಡ್ಬೋದೆಲ್ಲ, ಒಂದೊಂದು 40 ಅಡಿ ಹೈಟ್ ಬೆಳೆದಿದ್ದಾವೆ ಎಲ್ಲ, ತುಂಬ ಹೈಟಾಗಿ ಸ್ಟ್ರೈಟ್ ಔಟಾಗಿದ್ದಾವೆ. ಅಷ್ಟೊಂದು ಚೆನ್ನಾಗಿದೆ. ಈ ಒಂದು ಮಣ್ಣು ಕೂಡ ತುಂಬ ಫಲವತ್ತತೆ ಇದೆ. ಈ ಒಂದು ಜಾಗ ನಿಮ್ಗೇನಾದ್ರು ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಆ ನಂಬರ್ ನೀವು ಕಾಲ್ ಮಾಡಿ, ನಾನು ನಿಮಗೆ ಪ್ರಾಪರ್ಟಿ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ಪ್ರೈಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಒಂದು 35 ಲ್ಯಾಕ್ಸ್ ಹೇಳ್ತಾರೆ. ಸೊ ಟೋಟಲಾಗಿ 1.5 ಎಕರೆ ಸಿಗುತ್ತೆ ನಿಮಗೆ. 1 ಎಕರೆ 38 ಗುಂಟೆ ಸಿಗುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ 1 ಎಕರೆ 28 ಗುಂಟೆ ಸಿಗುತ್ತೆ. ಕಂಪ್ಲೀಟಾಗಿ ಇದಿಷ್ಟು ಜಾಗನೂ ನಿಮಗೆ 35 ಲಕ್ಷ ಹೇಳ್ತಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ಲು, ತುಂಬ ಚೆನ್ನಾಗಿದೆ. ನೋಡಿ, ಪ್ರಾಪರ್ಟಿ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಯಾರಾದರೂ ಅಗ್ರಿಕಲ್ಚರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದು ಅಥವಾ ಅಗ್ರಿಕಲ್ಚರ್ ಪ್ರಾಪರ್ಟಿ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡೋರಿದ್ದರೆ ಈ ಪ್ರಾಪರ್ಟಿ ತೊಗೋಬೋದು. ತೋಟ ಸ್ವಲ್ಪ ಹಾಳಾಗಿದೆ, ಯಾಕಂದರೆ ಮೇಂಟೆನೆನ್ಸ್ ಇಲ್ಲ. ನೀವೇನಾದ್ರು ತೊಗೊಂಡು ಏನಾದ್ರು ಇದ್ರ ಪಕ್ಕ ಗಿಡಗಳು, ಹೊಸ ಗಿಡಗಳೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಖಾಲಿ ಜಾಗ ಏನಿತ್ತು ತೋರಿಸಿದ್ದೀನಿ ನಿಮ್ಗೆ ಸ್ಟಾರ್ಟಿಂಗಲ್ಲಿ, ಆ ಜಾಗದಲ್ಲೂ ಕೂಡ ನೀವು ಅಡಿಕೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ತೋಟ, ತುಂಬ ಚೆನ್ನಾಗೂ ಆಗುತ್ತೆ. ಒಳ್ಳೆ ಮಣ್ಣಿದೆ, ತುಂಬ ಫಲವತ್ತತೆ ಇದೆ ಮಣ್ಣು ಕೂಡ. ನೀರು ನಿಮಗೆ ಫ್ರೀಯಾಗಿ ಸಿಗುತ್ತೆ. ನಿಮಗೇನಾದ್ರು ಬೇಕು ಅಂತಂದರೆ ಸೊ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ಡಾಕ್ಯುಮೆಂಟು ಬೇಕಾದರೆ ನಾನು ಕಳಿಸ್ಕೊಡ್ತೀನಿ. ಸೊ ನೋಡಿ ಓಕೆ ಆಯಿತು ಅಂತಂದರೆ ಮಿಕ್ಕಿದ್ದನ್ನು ನಾವು ಓನರ್ ಹತ್ರ ಕೂತು ಮಾತಾಡ್ಬೋದು. ಹಿಂಗೇನಾದ್ರು ಡೌಟ್ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ. ಸೊ ಯಾಕಂದರೆ ಕಾಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ. ಕಾಮೆಂಟ್ ಬಾಕ್ಸ್ ಯಾಕೆ ಆಫ್ ಮಾಡಿರ್ತೀನಿ ಅಂದರೆ, ಸುಮ್ಮನೆ ಕೆಲವರು ಜನ ಸುಮ್ಮನೆ ಏನೋ ಬೇಡದೇ ಇರೋ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ. ಸೊ ಹಾಗಾಗಿ 6ಕ್ಕೆ 3ಕ್ಕೆ ಕೇಳೋದು, ಮತ್ತು ಆ ಏರಿಯಾದಲ್ಲಿ ಅಷ್ಟು ರೇಟ್ ಇಲ್ಲ ಅನ್ನೋದು, ಈ ಥರದ್ದೆಲ್ಲ ಕಾಮೆಂಟ್ ಮಾಡ್ತಿರ್ತಾರೆ. ಅವ್ರು ಯಾರು ಜಮೀನು ತೊಗೊಳ್ಳೋರಲ್ಲ. ಸೊ ಹಾಗಾಗಿ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ. ಸೊ ಅದು ಡಿಮೋಟಿವೇಟ್ ಆಗುತ್ತೆ, ಯಾರಾದ್ರು ಜಮೀನು ತೊಗೊಳ್ಳೋರು ಕೂಡ ಅದು ಡಿಮೋಟಿವೇಟ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ. ಏನು ಬೇಜಾರು ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಇದು ಸೊರಬ ರೋಡಲ್ಲಿ, ನೀವು ಸಾಗರದಿಂದ 16 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ.